ಮನಸ್ಸುಗಳಿಗೆ ನಮಸ್ಕಾರ. ನ್ಯಾಚುರಲ್ ಬ್ಯೂಟಿ ಎಂದರೆ ಎಲ್ಲರ ಮನಸ್ಸು ಕದ್ದಿರೋ ಸಾಯಿ ಪಲ್ಲವಿ ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಜೊತೆಗಿನ ಪ್ಯಾನ್ ಇಂಡಿಯಾ ಮೂವಿ ರಾಮಾಯಣದಲ್ಲಿ ಬ್ಯುಸಿ ಆಗಿದ್ದಾರೆ. ಇದರ ಜೊತೆಯಲ್ಲೇ ಅನೇಕ ಸಿನಿಮಾಗಳನ್ನು ಮಾಡಿಕೊಂಡು ಬಂದಿರುವ ಸಾಯಿ ಪಲ್ಲವಿ ಇತ್ತೀಚೆಗಿನ ತೆಲುಗಿನ ತಂಡಲ್ ಹಾಗೂ ತಮಿಳಿನ ಅಮರನ್ ಸಿನಿಮಾದಲ್ಲೂ ಭರ್ಜರಿ ಹಿಟ್ ಪಡೆದುಕೊಂಡಿದ್ದಾರೆ. ಈ ಮೂಲಕ ನಾನಾ ಪಾತ್ರಗಳಲ್ಲಿ ಅದ್ಭುತ ನಟನೆ ಮಾಡುತ್ತಲೇ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿರುವ ಸಾಯಿ ಪಲ್ಲವಿ ಇದೀಗ ಪ್ರಸಿದ್ಧ ಸಂಗೀತ ಗಾಯಕಿ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರ ಬಯೋಪಿಕ್ ಸಿನಿಮಾದಲ್ಲಿ ಸುಬ್ಬಲಕ್ಷ್ಮಿಯಾಗಿ ಮಿಂಚಲಿದ್ದಾರೆ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ಇದು ಈ ದಿನದ ಸಿನಿ ಸುದ್ದಿ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ತೆಲುಗಿನ ನಟ ಅಲ್ಲು ಅರ್ಜುನ್ ತಂದೆ ಖ್ಯಾತ ನಿರ್ಮಾಪಕರಾದ ಅಲ್ಲು ಅರವಿಂದ್ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಸಿನಿಮಾವನ್ನು ಗೌತಮ್ ತಿನನೂರಿ ನಿರ್ದೇಶಿಸುತ್ತಿದ್ದಾರೆ. ಭಾರತೀಯ ಸಂಗೀತ ಇತಿಹಾಸದಲ್ಲಿ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರದ್ದು ಅವಿಸ್ಮರಣೀಯ ನೆನಪು. ಅವರ ಸಂಗೀತ ಸಾಧನೆಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ. ಅಲ್ಲದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರ್ತಿ ಎಂಬ ಹೆಗ್ಗಳಿಕೆಗೆ ಸುಬ್ಬಲಕ್ಷ್ಮಿ ಪಾತ್ರರಾಗಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಾಡಿದ ಮೊದಲ ಭಾರತೀಯರಾಗಿದ್ದಾರೆ. ಅಲ್ಲದೆ 1930 ಮತ್ತು 40ರ ದಶಕದಲ್ಲಿ ಕೆಲ ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ. ಸಂಗೀತ ಮತ್ತು ಸಿನಿಮಾ ಸಂಯೋಜಿಸಿದ ಅಪರೂಪದ ವ್ಯಕ್ತಿತ್ವ ಅವರದ್ದಾಗಿತ್ತು. ಅಂತ ಮೇಧಾವಿ ಸಂಗೀತಗಾರ್ತಿಯ ಜೀವನಗತೆಯನ್ನು ಹೊಸ ಪೀಳಿಗೆಗೆ ಪರದೆ ಮೇಲೆ ಪರಿಚಯಿಸಲಾಗುತ್ತಿದೆ. ಆ ಪಾತ್ರವನ್ನು ಸಾಯಿ ಪಲ್ಲವಿ ನಿರ್ವಹಿಸಲಿದ್ದಾರೆ. ಅದು ಮೇಕಪ್ ಇಲ್ಲದೆ. ಮೊದಲೇ ಹೇಳಿದಂತೆ ಸಾಯಿ ಪಲ್ಲವಿ ಅವರದು ನ್ಯಾಚುರಲ್ ಬ್ಯೂಟಿ. ಅವರು ಬಣ್ಣ ಹಚ್ಚದೆ ಸಿನಿಮಾಗಳಲ್ಲಿ ಪಾತ್ರ ಮಾಡುತ್ತಾರೆ. ನಿರ್ಮಾಪಕರಿಗೆ ಮೇಕಪ್ ಖರ್ಚು ಉಳಿದರೆ ನಿರ್ದೇಶಕರಿಗೆ ಮೇಕಪ್ಗಾಗಿ ವ್ಯರ್ಥ ಆಗುವ ಸಮಯ ಉಳಿಯುತ್ತದೆ. ಹಾಗಾಗಿ ಸಾಯಿ ಪಲ್ಲವಿ ಅಂದ್ರೆ ಅಭಿಮಾನಿಗಳಿಗಷ್ಟೇ ಅಲ್ಲ, ನಿರ್ಮಾಪಕರು ನಿರ್ದೇಶಕರುಗಳಿಗೂ ಅಚ್ಚುಮೆಚ್ಚು. ಈ ಸಿನಿಮಾಕ್ಕೂ ಮೇಕಪ್ ಅಗತ್ಯ ಇಲ್ಲ ಅಂದಿದ್ದಾರಂತೆ ಸಾಯಿ ಪಲ್ಲವಿ. ಸದ್ಯ ಸಾಯಿ ಪಲ್ಲವಿ ತಮಿಳಿನಲ್ಲಿ ಮಣಿರತ್ನಂ ನಿರ್ದೇಶಿಸುತ್ತಿರುವ ಚಿತ್ರದಲ್ಲಿ ವಿಜಯ್ ಸೇತುಪತಿಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಮಹಾನ್ ಸಂಗೀತ ಲೆಜೆಂಡ್ ಸುಬ್ಬಲಕ್ಷ್ಮಿ ಅವರ ಪಾತ್ರಕ್ಕೆ ಆಯ್ಕೆಯಾಗಿದ್ದು ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದಾರೆ. ಇದು ಈ ದಿನದ ಸಿನಿಮಾ ಸುದ್ದಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.